ಕಾಡು ಕುದುರೆ ಓಡಿ ಬಂದಿತ್ತ. ಸ್ನೇಹಿತರೆ, ಈ ತರಹದ ಕೆಲಸಗಳನ್ನು ನಾವು ಮಾಡದಿದ್ದರೆ ಪರಿಪೂರ್ಣ ಭಾರತೀಯರು ಅಂತ ಅನಿಸಿಕೊಳ್ಳುವುದಿಲ್ಲ. ಈ ವಿಷಯ ಕೇವಲ ತಮಾಷೆಗಾಗಿ ಮಾತ್ರ. ನಾವು ಭಾರತೀಯರು ತುಂಬಾ ಫಾಸ್ಟೇ, ಅದಂತೂ ರಸ್ತೆ ದಾಟುವಾಗ ಇನ್ನು ಕೇಳಬೇಕಾ? ಎಡಗಾಲನ್ನು ನೆಲಕ್ಕೆ ಒತ್ತಿ ಬಲಗಾಲನ್ನು ಮುಂದಕ್ಕೆ ನುಗ್ಗಿಸಿ ರಸ್ತೆಗೆ ಅಡ್ಡ ಕೈ ಹಾಕಿದರೆ ಸೂಪರ್ ಮ್ಯಾನ್ನ ಸೂಪರ್ ಪವರ್ ಕೂಡ ನಿಮ್ಮ ಕೈನ ಮುಂದೆ ಮಂಕಾಗುತ್ತದೆ. ನಾವು ಯಾರಿಗಾದರೂ ಸಾಲವನ್ನು ಕೊಟ್ಟರೆ ಆ ಸಾಲದ ಹಣವನ್ನು ವಾಪಸ್ ಕೇಳಬೇಕಾದರೆ ಅದನ್ನು ಯಾಕೆ ವಾಪಸ್ ಕೇಳ್ತಾ ಇದ್ದೇವೆ ಅಂತ ವಿಶ್ಲೇಷಣೆ ಕೊಡಬೇಕಾಗುತ್ತದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ. ಒಂದು ಗೋಡೆಯನ್ನು ಪೈಂಟ್ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಒಂದು ಗೋಡೆಯನ್ನು ಮುಟ್ಟಲು ಹೋದ್ರೆ ನಾವು ಪೈಂಟ್ ಮಾಡಿರೋದನ್ನ ಹೇಳಿದ್ರು ಕೂಡ ಜನರು ಗೋಡೆಯನ್ನು ಮುಟ್ಟಿ ನೋಡೋ ತನಕ ಸಮಾಧಾನ ಇರಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀವು ಯಾವ ಕಂಪನಿಯ ಟೂತ್ ಪೇಸ್ಟ್ ಆದರೂ ತಗೊಳ್ಳಿ, ಆದರೆ ಕೊನೆಯಲ್ಲಿ ಅದರ ದೇಹವನ್ನು ಹಿಸುಕಿ ಪಸುಕಿ ಕೋಲ್ಗೇಟ್ನ ಕತ್ತು ಒತ್ತಿಲ್ಲ ಅಂದ್ರೆ ನಿಮ್ದು ನಿಜವಾದ ಮಿಡಲ್ ಕ್ಲಾಸ್ ಜೀವನನೇ ಅಲ್ಲ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಗೌರ್ಮೆಂಟ್ ಸಾಲು ಘೋಷಣೆ ಮಾಡ್ತಾ ಇದೆ. ಆದರೆ ಪ್ಲಾಸ್ಟಿಕ್ ತಯಾರಿಕೆ ಮಾಡೋದನ್ನ ಮಾತ್ರ ನಿಲ್ಲಿಸಲ್ಲ. ಜನಗಳು ಅಷ್ಟೇನೆ, ಅಂಗಡಿಗೆ ಹೋದ್ರೆ ಬ್ಯಾಗ್ ಕೇಳೋದನ್ನ ಮಾತ್ರ ನಿಲ್ಲಿಸಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೇರ್ ಅಂಡ್ ಲವ್ಲಿ ಹಾಕಿ ಬೆಳ್ಳಗೆ ಆಗಿರೋರನ್ನ, ಕಾಂಪ್ಲೇನ್ ಕುಡಿದು ಎತ್ತರವಾಗಿರೋರನ್ನ, ಹಾರ್ಲೆಸ್ ಕುಡಿದು ಬುದ್ಧಿಶಕ್ತಿ ಹೆಚ್ಚಿಸಿಕೊಂಡವರನ್ನ, ಬೂಸ್ಟ್ ಕುಡಿದು ಎನರ್ಜಿ ಬಂದವರನ್ನ ಹುಡುಕಿದ್ರು ಸಿಗೋದಿಲ್ಲ. ಆದ್ರೂ ಜನಗಳು ಇದನ್ನೆಲ್ಲ ನಂಬ್ತಾರೆ. ಆದರೆ ಸಿಗರೆಟ್ನ ಪ್ಯಾಕೆಟ್ ಮೇಲೆಯೇ ಸಿಗರೆಟ್ ಎಳಿಬೇಡಿ ಕ್ಯಾನ್ಸರ್ ಬರುತ್ತದೆ ಅಂತ ಬರೆದ್ರೂ ಕೂಡ ಜನಗಳು ಇದನ್ನು ನಂಬಲ್ಲ. ಬಸ್ ರಶ್ ಆಗಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಬಸ್ ಕೆಳಗೆ ಇದ್ದವರ ಹತ್ತಿರ ಕಂಡಕ್ಟರ್ ಹೇಳ್ತಾನೆ, ಅರ್ಧ ಬಸ್ ಖಾಲಿ ಇದೆ, ನೆಕ್ಸ್ಟ್ ಸ್ಟಾಪ್ನಲ್ಲಿ ಎಲ್ಲ ಖಾಲಿ ಆಗುತ್ತೆ ಅಂತ. ಬಸ್ ಒಳಗೆ ಹೋದ್ರಂತೂ ನರಕದ ಬಾಗಿಲಿಗೆ ಬಂದಂಗೆ ಆಗುತ್ತೆ. ಇಂಥ ಬಸ್ನಲ್ಲಿ ಪ್ರತಿನಿತ್ಯ ಹೋದವರಿಗೆ ಅನುಭವ ಆಗಿರುತ್ತೆ. कौन है ये लोग? कहां से आते हैं? ನಮ್ಮಲ್ಲಿ ಅನೇಕರು ಹೋಟೆಲ್ಗೆ ಊಟಕ್ಕೆ ಹೋಗ್ತಾರೆ. ಆದರೆ ಮೆನು ಕಾರ್ಡ್ ನೋಡಿ ಆರ್ಡರ್ ಮಾಡೋಕ್ಕಿಂತ ಜಾಸ್ತಿ ಪಕ್ಕದ ಟೇಬಲ್ನವರು ಏನು ತಿಂತಾ ಇದ್ದಾರೆ ಅಂತ ನೋಡಿ ಅದನ್ನು ಆರ್ಡರ್ ಮಾಡ್ತಾರೆ. ಹೊಸ ಬಟ್ಟೆಯನ್ನು ತಂದಾಗ ಮೊದಲು ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮಾತ್ರ ಹೊಸ ಬಟ್ಟೆಯನ್ನು ಹಾಕ್ತೀವಿ. ಸ್ವಲ್ಪ ಹಳೆದಾದ ಮೇಲೆ ಮನೆಯಲ್ಲೇ ಹಾಕಲಿಕ್ಕೆ ಶುರು ಮಾಡ್ತೀವಿ. ಇನ್ನೂ ಸ್ವಲ್ಪ ಹಳೆದಾದ ಮೇಲೆ ಬಟ್ಟೆಯನ್ನು ಬಿಸಾಕೋದಿಲ್ಲ, ಅದು ಅಡುಗೆ ಮನೆ ಕ್ಲೀನ್ ಮಾಡೋಕೆ ಶುರು ಮಾಡುತ್ತೆ. ಅಡುಗೆ ಮನೆ ಆಯಸ್ಸು ಮುಗಿದ ಕೂಡಲೇ ಬಟ್ಟೆಯನ್ನು ಬಿಸಾಕೋದಿಲ್ಲ. ನಾವು ಭಾರತೀಯರು ಯಾವುದೇ ಒಂದು ವಸ್ತುವನ್ನು ಅಷ್ಟು ಬೇಗ ಬಿಟ್ಟು ಕೊಡೋದಿಲ್ಲ. ಮುಂದೆ ಆ ಬಟ್ಟೆಯನ್ನು ನೆಲ ಒರೆಸೋದಕ್ಕೋ ಅಥವಾ ಡೋರ್ ಮ್ಯಾಟ್ ಆಗಿ ಬಳಸುತ್ತೇವೆ. ಬರೀ ಇಂಥದೆಯಾ? ನಾವು ಭಾರತೀಯರು ಅಷ್ಟು ಬೇಗ ಯಾರ ಮಾತನ್ನು ಕೇಳೋದಿಲ್ಲ. ಉದಾಹರಣೆಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಿದ್ರೆ ನನ್ನ ಮಾತನ್ನು ಯಾರು ಕೇಳೋದಿಲ್ಲ. ಹೌದಲ್ಲ ಸ್ನೇಹಿತರೆ? ನಿಜ ಅಂತ ನಗು ಬಂದಿದ್ರೆ ಹೀಗೆ ನಗಾಡ್ತಾ ಖುಷಿಯಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.